ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನಿಲ್ಲಿ ಒಂದು ಹೆಲ್ತಿ ಡ್ರಿಂಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಬೌಲಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ, 2 ಕ್ಯಾರೆಟು, ಅರ್ಧ ಬೀಟ್ರೂಟು, ಸ್ವಲ್ಪ ಉಪ್ಪು. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟು ಹಾಕಿ ಗಂಟಾಗದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಇವಾಗ ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ ನೋಡಿ. ರಾಗಿ ಆಸಿಡ್ ಹಾಕಿದ್ವಲ್ಲ ಅದೆಲ್ಲ ಅಂಬಲಿ ಥರ ಆಗಿದೆ. ಇದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅಂದರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇದೊಂದು ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಕ್ಯಾರೆಟ್ ಮತ್ತು ಬಿಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಇನ್ನೊಂದು ಅರ್ಧ ಲೋಟ ಅಷ್ಟು ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಮುಚ್ಚಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಇದನ್ನ ರಾಗಿ ಹಿಟ್ಟು ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ತುಂಬ ಗಟ್ಟಿ ಏನಾಗೋದು ಬೇಡ, ಇಷ್ಟು ತೆಳುವಾದರೆ ಸಾಕು ನೋಡಿ. ಇಷ್ಟು ತೆಳುವಾಗಿದ್ದರೆ ಸಾಕಾಗುತ್ತೆ. ಇದು ಸ್ವಲ್ಪ ಆರಬೇಕು, ಒಂದು 5 ನಿಮಿಷ ಆರಾಕಿಲ್ಲ. ತರಕಾರಿ ತುಂಬ ಏನು ಬೇಯೋದು ಬೇಡ, ಸ್ವಲ್ಪ ಮೆತ್ತಗಾದರೆ ಸಾಕು. ಇವಾಗ ನೋಡಿ, ರಾಗಿ ಅಂಬಲಿ ಮತ್ತು ಬೇಯಿಸಿರ್ತಕ್ಕಂಥ ತರಕಾರಿ 2 ಆರಿದೆ. ಇವಾಗ ನಾನಿಲ್ಲಿ ಒಂದು ಸೋಟ್ನಷ್ಟು ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಸೋಟ್ ಹಾಕ್ತಾಯಿದ್ದೀನಿ. ಬೇಯಿಸಿರ್ತಕ್ಕಂಥ ತರಕಾರಿನ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಾಗಿದೆ. ಇವಾಗ ನಾನು ತರಕಾರಿ ಬೇಯಿಸಿರ್ತಕ್ಕಂಥ ನೀರಿದೆಯಲ್ಲ ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸಿ ಜಾರನ್ನು ಲೋಟಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಚಿಕ್ಕದಾಗಿರ್ತಕ್ಕಂಥ 2 ಕ್ಯಾರೆಟು, ಅರ್ಧ ಬೀಟ್ರೂಟ್ನಿಂದ 1 ಗ್ಲಾಸ್ ಜ್ಯೂಸ್ ಆಗುತ್ತೆ. ನಾನು ಸ್ವಲ್ಪ ದಪ್ಪ ಇದ್ದೀನಿ, ಅದಕ್ಕಾಗಿ ರಾತ್ರಿ ಊಟ ಮಾಡಲ್ಲ. ಇದನ್ನೇ ಒಂದು ಲೋಟ ಈ ಥರ ಮಾಡ್ಕೊಂಡು ಕುಡಿದ್ರೆ ಸುಸ್ತಾಗೋದು, ತಲೆ ಸುತ್ತು ಏನೂ ಆಗೋಲ್ಲ. ನೀವೆಲ್ಲ ದಪ್ಪಕ್ಕಿದ್ದವರಿದ್ದರೆ ಈ ಥರ ಒಂದು ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.